ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಾ ಇರೋದು. ಕುಶಲ ವಿಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಈ ಸೌತ್ ಆಫ್ರಿಕಾ ವುಮೆನ್ಸ್ಗೆ ನಮ್ಮ ಇಂಡಿಯನ್ ವುಮೆನ್ಸ್ ನೋಡಿದ್ರೆ ಎಂತ ಆಗುದಂತ ಗೊತ್ತಿಲ್ಲ. ಕ್ರಿಕೆಟ್ ಅಂತ ಬಂದಾಗ ಬಗ್ಗು ಬಡಿತಾರೆ. ನಿನ್ನೆ ಸಾಗೆ ಆಘಾತಕಾರಿ ಸೋಲು ಭಾರತಕ್ಕೆ. ಭಾರತವೇ ವಿನ್ ಅಂತ ಅಂದ್ಕೊಳ್ತಿರುವಾಗ ಇನ್ನೇನು ಸೌತ್ ಆಫ್ರಿಕಾ ಮಣ್ಣು ಮುಕ್ಕಿ ತೇಳುವಾಗ ಮಣ್ಣು ಮುಕ್ಕಿಸಿದ್ ನಮ್ಮನ್ನು. ದೇವರೇ, ಸೀರಿಯಸ್ಲಿ ಅಯ್ಯೋ ದೇವ, ಈ ಥರ ಸಹ ಸೋಲ್ಬೋದಾ ಅಂತ ಅನಿಸಿದಂತೂ ಹೌದು. ಆ್ಯಂಡ್ ಭಾರತದ ವನಿತೆಯರು ಏನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ, ನೀವು ಏನೋ ಒಂದು ಎಲ್ಲ ಪ್ರತಿ ಸಲ ಸ್ಕೋರ್ ಡಿಫೆಂಡ್ ಮಾಡಲಿಕ್ಕೆ ಪಾಕಿಸ್ತಾನದಂತಹ ಪೊಟ್ಟು ಟೀಮ್ ಸಿಗ್ತದೆ ಅಂತ ನೀವು ಅಂದ್ಕೊಂಡಿದ್ರೆ ಇದು ತಪ್ಪು ಕಲ್ಪನೆ. ಆ್ಯಂಡ್ ಭಾರತದ ಮುಂದಿನ ಮ್ಯಾಚ್ಗಳೆಲ್ಲ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಇಂಗ್ಲೆಂಡ್ ವುಮೆನ್ಸ್ ಎಗೇನ್ಸ್ಟ್ ಇರೋದು. ಸೊ ಸೌತ್ ಆಫ್ರಿಕಾ ವುಮೆನ್ಸ್ ಎಗೇನ್ಸ್ಟ್ ಭಾರತ ವಿನ್ ಆಗ್ತದೆ ಅಂತೆಲ್ಲ ಅಂದ್ಕೊಂಡಿದ್ದದ್ದು. ಎಸ್ಪೆಷಲಿ 251 ರನ್ ಹೊಡೆದ್ರು. ಅದಾದ್ಮೇಲೆ ಅವ್ರದ್ದು 6 ವಿಕೆಟ್ ಎಲ್ಲ ತೆಗೆದ ಮೇಲೆ ವಿನ್ನೆ ಅಂತ. ವಿನ್ ಅವ್ರು, ನಾವಲ್ಲ. ಫಸ್ಟ್ ನಮ್ಮ ಬ್ಯಾಟಿಂಗ್ ಬಗ್ಗೆ ಮಾತಾಡುವ. 251 ಈಗ ಮ್ಯಾಚ್ ನೋಡದಿದ್ದವ್ರಿಗೆ ಅಂತ 102ಕ್ಕೆ 6 ವಿಕೆಟ್ ಹೋಗಿದಣ್ಣ. ಮ್ಯಾಚೇ ಇಲ್ಲ. ನಮ್ದೊಂದು ಈ ವರ್ಲ್ಡ್ ಕಪ್ ಸ್ಟಾರ್ಟ್ ಆಗುವಾಗ, ICC ಟೂರ್ನಮೆಂಟ್ ಸ್ಟಾರ್ಟ್ ಆಗುವಾಗ ನಾನು ನೋಡಿರುವಂತಹ, ಅಂದರೆ ಫಾಲೋ ಮಾಡಿದ್ದು ಕಡಿಮೆ ನಾನು ವುಮೆನ್ಸ್ ಕ್ರಿಕೆಟನ್ನು. ಬಟ್ ಒಂದು ಸ್ವಲ್ಪ ಗೊತ್ತುಂಟು, ಇಂಡಿಯನ್ ವುಮೆನ್ಸ್ ಕ್ರಿಕೆಟ್ ಬಗ್ಗೆ ಗೊತ್ತುಂಟು. ICC ಟೂರ್ನಮೆಂಟಲ್ಲಿ ನಮ್ಮದು ಬ್ಯಾಟಿಂಗ್ ಕ್ಲಿಕ್ಕೇ ಆಗೋದಿಲ್ಲ ಮಾರ್ರೆ. ಅಲ್ಲಿ ತನಕ ಬೈಲಾಟ್ರಲ್ ಸೀರೀಸಲ್ಲಿ ಎಸ್ಪೆಷಲಿ ಸ್ಮೃತಿ ಮಾಂಧಾನ ಅವ್ರದ್ದೆಲ್ಲ ಭಾರಿ ಫಾರ್ಮ್ ಇರ್ತದೆ. ICC ಟೂರ್ನಮೆಂಟ್ ಅಂತ ಬಂದಗಳು ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಪ್ರತಿಕಾ ರಾವಲ್ ಸೂಪರ್ ಆಗಿ ಸ್ಕ್ವೇರ್ ಡ್ರೈವ್ ಎಲ್ಲ ಹೊಡಿತಾ ಇದ್ರು. ಏನು ಫಸ್ಟ್ 10 ಓವರ್ ಭಾರಿ ರನ್, 10 ಓವರಿಗೆ 55 ರನ್ನು ಭಾರತದ್ದು, ನೋ ಲಾಸು. ಪವರ್ ಪ್ಲೇಯಲ್ಲಿ ಭಯಂಕರ ಪವರ್ಫುಲ್ ಬ್ಯಾಟಿಂಗ್ ಅಂತ. ಅದಾದ್ಮೇಲೆ ಕಣ್ಮುಚ್ಚಿ ಕಣ್ಬಿಟ್ಟು ಅಷ್ಟರಲ್ಲಿ 102ಕ್ಕೆ 6 ಹೋಗಿದೆ. ಅಂದರೆ ನೆಕ್ಸ್ಟ್ 50 ರನ್ ಸೇರಿಸೋ ಅಷ್ಟರಲ್ಲಿ 6 ವಿಕೆಟ್ ಬಿದ್ದಾಗೆ ಆಗಿದೆ. ಪ್ರತಿಕಾ ರಾವಲ್ ಫಸ್ಟ್ 30 ಬಾಲ್ ಭಾರಿ ಚಂದ ಮಾಡಿ ಆಡ್ತಾರೆ. ಎಂತ ಮಾರ್ರೆ, 100 ಸ್ಟ್ರೈಕ್ ರೇಟ್ ಅಂತ. ಔಟ್ ಆಗುವಾಗ ಅದು ಒಂದು 60ಕ್ಕೆ ಇಳಿದಿರ್ತದೆ. ತುಂಬ ಡಾಟ್ ಬಾಲ್ ತುಂಬ ಜಾಸ್ತಿ ಆಯಿತು. ಸ್ಮೃತಿ ಮಾಂಧಾನ ಹೇಳಿದಾಗೆ ICC ಟೂರ್ನಮೆಂಟ್ ಅಂತ ಬಂದ ಕೂಡಲೇ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. 23 ರನ್ ಹೊಡೆದ್ರು. ಅಂದರೆ ಅಗ್ಗಕ್ಕೆ ಔಟ್ ಆಗ್ತಾ ಇಲ್ಲ, ಬಟ್ ಒಂದು ಸ್ಟಾರ್ಟನ್ನು ಯಾರು ಕೂಡ ಕನ್ವರ್ಟ್ ಮಾಡ್ತಾ ಇಲ್ಲ. ಆ್ಯಂಡ್ ಮತ್ತೆ ಬಂದಂಥ ಬ್ಯಾಟ್ಸ್ಮನ್ ನಮ್ಮ ಕ್ಯಾಪ್ಟನ್ ಆಗಿರ್ಬೋದು, ರಾಡ್ರಿಗಸ್ ಆಗಿರ್ಬೋದು, ಎಲ್ಲರೂ ಸಹ ಅವರು ಕ್ಯಾಪ್ಟನ್ ಇದು ಸ್ಟ್ರೈಕ್ ರೇಟ್ ಎಲ್ಲ ನೋಡಿದಾಗ ಇದು ಎಂತ ಇವರು ಟೆಸ್ಟ್ ಆಡ್ತಿದಾರ ಅಂತ ಅನಿಸಿದಂತೂ ಹೌದು. ವಿಕೆಟ್ ಬೀಳ್ತಾ ಇತ್ತು, ಆದ್ದರಿಂದ ಸ್ವಲ್ಪ ನಿಧಾನ ಆಡಬೇಕು. ಬಟ್ 30 ಸ್ಟ್ರೈಕ್ ರೇಟ್, 20 ಸ್ಟ್ರೈಕ್ ರೇಟ್, 37 ಸ್ಟ್ರೈಕ್ ರೇಟ್, ಇದೆಲ್ಲ ODIಯಲ್ಲಿ ಇದೆಲ್ಲ ವ್ಯಾಲಿಡ್. ಈ ಥರದ ಒಂದು ಸ್ಟ್ರೈಕ್ ರೇಟ್ ಮಾಡರ್ನ್ ಡೇ ಕ್ರಿಕೆಟಲ್ಲಿ. ಸೊ 102ಕ್ಕೆ ಎಲ್ಲ ಔಟ್ ಆಗಿದೆ. ಅದಾದಮೇಲೆ ಮತ್ತೆ ಕೈ ಹಿಡಿದದ್ದು ಲಾಸ್ಟ್ ಪಾಕಿಸ್ತಾನದ ಮ್ಯಾಚಲ್ಲಿ. ಹೇಗೆ ರಿಚಾ ಘೋಷ್ ಸೂಪರ್ ಆಗಿ ಆಡಿ ಲಾಸ್ಟ್ಗೆ ಒಂದು ಕ್ವಿಕ್ ಫೈರ್ ಒಂದು 35 ರನ್ ಹೊಡೆದಿದ್ರು. ಬಟ್ ನಿನ್ನೆ ಆಟ ದೇವರೇ, ಕ್ಲಾಸ್ ಮಾಸ್ ಎಲ್ಲ ಸಹ. ಯಾವುದಾದ್ರೂ ಅವ್ರದ್ದು ಬ್ಯಾಟಿಂಗ್ ಕ್ಲಿಪ್ಸಿಗೆ ಒಂದು ಮಾಸ್ ಸಾಂಗ್ ಹಾಕಿದ್ರೆ ಇದು BGM ಎಲ್ಲ ಆ್ಯಡ್ ಮಾಡಿದ್ರೆ ಅಂತ ಅನ್ನಿಸ್ತದೆ. 94 ರನ್, 77 ಬಾಲಿಗೆ, 11 4, 4 6, ಡಬ್. ಆ್ಯಂಡ್ ಅವ್ರಿಗೆ ಕರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಅಥವಾ ಹೆಲ್ಪ್ ಮಾಡಿದ್ದು ಆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಅಂತಂದರೆ ಸ್ನೇಹ ರಾಣಾ ಸೂಪರಾಗಿ. ಅವ್ರದ್ದೊಂದು ಲಾಸ್ಟ್ 5 ಮ್ಯಾಚಲ್ಲಿ ಒಳ್ಳೆ ಅವ್ರದ್ದು ಬ್ಯಾಟಿಂಗ್ ಕಾಂಟ್ರಿಬ್ಯೂಷನ್ ಉಂಟು. ಅವರೊಂದು 24 ಬಾಲಿಗೆ 33 ರನ್ ಹೊಡೆದ್ರು. ಏನು ಮಾರ್ರೆ, ಯಾರು ಕೂಡ ಅಂದ್ಕೊಂಡಿರಲಿಲ್ಲ 40 ಓವರ್ ಆದಾಗ 153 ರನ್ ಭಾರತದ್ದು. ಲಾಸ್ಟ್ 10 ಓವರಲ್ಲಿ 98 ರನ್ ಚಚ್ಚಿದ್ದು ಏನು ರಿಚಾ ಘೋಷ್ ಮತ್ತು ಸ್ನೇಹ ರಾಣಾ. ಎಸ್ಪೆಷಲಿ ಲಾಸ್ಟ್ ಒಂದು 5 ಓವರ್ ಅಂತೂ ಪ್ರಳಯಾಂತಕಾರಿ ಬ್ಯಾಟಿಂಗ್. ಏನು ರಿಚಾ ಘೋಷ್ ಹೊಡೆದದೆಲ್ಲ 4-6 ಹೋಗ್ತಿದ್ದ. ಕೆಲವೊಂದು ಶಾಟ್ಸ್ ಮೆನ್ಸ್ ಕ್ರಿಕೆಟಲ್ಲಿ ಕೂಡ ಅದು 6 ಅಷ್ಟು ದೊಡ್ಡ ಒಂದು 2 6 ದೊಡ್ಡ 6 ಹೊಡೆದಿದ್ದಾರೆ. ಆ್ಯಂಡ್ ಇವರದು ಸ್ಟಾರ್ಟ್ ಆಯಿತು ಯಾವುದು ಸೌತ್ ಆಫ್ರಿಕಾದ್ದು ಲಾಸ್ಟ್ ಮ್ಯಾಚಿನ ಶತಕ ವೀರ ವನಿತೆ ಅವರು ಡಕ್ಔಟ್ ಆದರು. ಕ್ರೇಜಿ ಕ್ಯಾಚ್. ನಮ್ಮ ಬೌಲರು ಎಂಥದ ಗಾಡ್ GAUD, ನನಗೆ ಹೆಸರು ನೆನಪಾಗಿದೆ ಮಾರ್ರೆ, ಇದು ಹೆಸರು ನೆನಪಿಲ್ಲ. 22 ವರ್ಷದ ಹುಡುಗಿ, ರಿಟರ್ನ್ ಕ್ಯಾಚ್ ಸೀರಿಯಸ್ಲಿ ಸೂಪರ್. ಯಾರು ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ, ಅಂದರೆ ಅವರು ಹಿಡಿಬೇಕಂತ ಹಿಡ್ದದಂತ ಹೇಳೋದಲ್ಲ, ಬಟ್ ಆ ರಿಫ್ಲೆಕ್ಸ್ ಸೂಪರ್ ಆಗಿತ್ತು. ಕ್ರಾಂತಿ ಗೌಡ್ ಸಖತ್ತಾಗಿ ಹಿಡಿದ್ರು ಆ ಕ್ಯಾಚ್, ಡಕ್ಔಟು. ಆ್ಯಂಡ್ ಇವ್ರದ್ದು ಕೂಡ ವಿಕೆಟ್ ಹೋಗ್ತವೇ ಹೋಯ್ತು. ಅವ್ರದ್ದು ಕ್ಯಾಪ್ಟನ್ ಲಾರಾ ಅವರು ಒಂದು ಕಡೆಯಿಂದ ಬಂಡೆ ಥರ ನಿಂತಿದ್ರು. ಬಟ್ ಬಂದವರು ಯಾರು ಮಿಕ್ಕಿದಂಥ ಬ್ಯಾಟ್ಸ್ಮನ್ ಎಲ್ಲ ಹೋದ ಪುಟ್ಟ ಅಂತಲೇ ಆಗ್ತಾ ಇತ್ತು. ಬಟ್ ಯಾವಾಗ ಇವ್ರದ್ದು ಆ್ಯಕ್ಚುಯಲ್ ಆಲ್ರೌಂಡರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆದರು, ಅದರಿಂದ ಮ್ಯಾಚ್ ಚೇಂಜ್ ಮಾರೆ. ಆ ಕಡೆಯಿಂದ ಲಾರಾ ಅವರು 70 ರನ್ ಹೊಡೆದು ಅವ್ರು ಔಟ್ ಆದರು.
70 ರನ್ ಅವ್ರು ಔಟ್ ಆದಾಗ, ಈಗ ಮ್ಯಾರಿಸನ್ ಕಾಪ್ ಇವರೆಲ್ಲ ಆಲ್ರೆಡಿ ಔಟ್ ಆಗಿತ್ತು. ಯಾವಾಗ ಲಾರಾ ಅವರು ಔಟ್ ಆದರು ಅವಾಗೆಲ್ಲ ಅಂದ್ಕೊಂಡದ್ದು ಇನ್ನು ಮುಗಿತಪ್ಪ, ನಮ್ಮದು 102ಕ್ಕೆ 6 ವಿಕೆಟ್ ಹೋದ್ರೆ ಅವ್ರದ್ದು 140ಕ್ಕೆ 6 ವಿಕೆಟ್ ಹೋಗಿತ್ತು. ಅದಾದ್ಮೇಲೆ ಆಟವೇ ಬೇರೆ. ಈ ಡಿ ಕ್ಲಾರ್ಕ್, ನಾನು ಅವ್ರದ್ದು ಆಟ ಇಲ್ಲೇ ತನಕ ನೋಡಿರಲಿಲ್ಲ, ಅಥವಾ ನಾನು ಅವ್ರದ್ದು ರ್ಯಾಂಕಿಂಗ್ ಎಲ್ಲ ತೆಗೆದು ನೋಡಿದೆ ಕ್ರಿಕ್ಬಸ್ಸಲ್ಲಿ. ಏನಪ್ಪ ದೊಡ್ಡ ಬ್ಯಾಟ್ಸ್ಮನ್ ಇರ್ಬೋದು ಹಾಗೆ. ಇಲ್ಲಪ್ಪ, ರ್ಯಾಂಕಿಂಗ್ ಎಲ್ಲ ತುಂಬ ಹಿಂದೆ ಉಂಟು. ಅಂಥದ್ದು ಅಂದರೆ ಒಂದು ವರ್ಲ್ಡ್ ಕ್ರಿಕೆಟಲ್ಲಿ, ವುಮೆನ್ಸ್ ಕ್ರಿಕೆಟಲ್ಲಿ ಅಂತಹ ದೊಡ್ಡ ಹೆಸರೇನಲ್ಲ. ಬಟ್ ದೇವ ಏನು ಹೊಡೆದದ್ ರಿಚಾ ಘೋಷ ಆ ರೇಂಜಿಗೆ ಹೊಡೆದು ಅಂತಂದ್ರೆ, ರಿಚಾ ಘೋಷ್ಗಿಂತನೂ ಒಂದು ಕೈ ಮೇಲೆ ಇತ್ತು. 54 ಬಾಲ್ಗೆ 84 ರನ್. ಮ್ಯಾಚ್ ಪೂರ್ತಿ ನಮ್ಮ ಕೈಯಲ್ಲಿದೆ ಅಂತ ಅನ್ನುವಾಗ ಆ ಮ್ಯಾಚ್ ನಮ್ಮ ಕೈಯಿಂದ ಕಸ್ಕೊಂಡು ಅವ್ರು ವಿನ್ ಆಗಿದ್ದುಂಟಲ್ಲ, ದೇವ ಕ್ರೇಜಿ. ಅವರಿಗೆ ಇನ್ನೊಂದು ಆಲ್ರೌಂಡರ್ ಇದು ನಮ್ಗೆ ಹಾಗೆ ಸ್ನೇಹ ರಾಣ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ರಲ್ಲ ಆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಹಾಗೆ ಇಲ್ಲಿ ಡಿ ಕ್ಲರ್ಕಿಗೆ 49 ರನ್ ಹೊಡೆದು ಕರೆಕ್ಟಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದು ಟ್ರಿಯಾನ್. ಅವ್ರು ಕೂಡ ಸ್ಪಿನ್ ಬೌಲರು, ಆಲ್ರೌಂಡರು ಅವರು. ಬಟ್ ಈ ಡಿ ಕ್ಲರ್ಕ್ ಆಡಿದ್ದ ರೀತಿಯ ದೇವರೇ, ದಡ ಬಡ 8-4 5-6 ಮ್ಯಾಚ್ ಹೋಯ್ತೆ. ಇನ್ನು 3 ಬಾಲ್ ಇತ್ತು, ಅಲ್ಲಿಗೆ ವಿನ್ ಆಗಿ ಆಯಿತು. 3 ವಿಕೆಟ್ಗಳ ಭರ್ಜರಿ ವಿಜಯ ಅಂತಲೇ ಹೇಳ್ಬೋದು. ಯಾಕಂತಂದರೆ ಒಂದು ಫಸ್ಟ್ ಆಫ್ ಆಲ್ 252 ಎಲ್ಲ ಒಂದು ಏನು ಈಸಿಯಾಗಿ ಟಾರ್ಗೆಟನ್ನು ರೀಚ್ ಆಗುವ, ಈಸಿಯಾಗಿ ಚೇಸ್ ಮಾಡುವಂಥ ಟಾರ್ಗೆಟ್ ಅಲ್ಲ ವುಮೆನ್ಸ್ ಕ್ರಿಕೆಟಲ್ಲಿ. ಅದಕ್ಕೊಂದು ಸ್ಕಿಲ್ ಸೆಟ್ ಬೇಕೇ ಬೇಕು ವುಮೆನ್ಸ್ ಕ್ರಿಕೆಟ್ ಅಂತ ಬಂದಾಗ. ಆ್ಯಂಡ್ ಇವ್ರದ್ದು 6 ವಿಕೆಟ್ 140ಕ್ಕೆ ಹೋದ್ಮೇಲೆ ಮತ್ತೆ ಡಬ ಅಂತ ಶುರು ಹಚ್ಕೊಂಡ್ರು. ಈ ಆಸ್ಟ್ರೇಲಿಯಾ ಮ್ಯಾಚ್ ನಂತರ ಎಲ್ಲ ಹೀಗೆ ಆಗ್ತಾ ಉಂಟಾ ಅಂತ. ಆಸ್ಟ್ರೇಲಿಯಾ 76ಕ್ಕೆ 7 ವಿಕೆಟ್ ಹೋಗಿತ್ತು, 115ಕ್ಕೆ 8 ಹೋಗಿತ್ತು. ಅದಾದಮೇಲೆ ಬೆತ್ ಮೂನಿ ಡಮ್ ಅಂತ ಹೊಡೆದು 221 ತನಕ ವಿಸ್ತರಿಸಿತ್ತು. ಅದಕ್ಕೆ ಅಲಾನಾ ಕಿಂಗ್ ಅವರು ಸಪೋರ್ಟ್ ಕೊಟ್ಟಿದ್ರು. ಅದಾದಮೇಲೆ ನಮ್ಮ ಬ್ಯಾಟಿಂಗ್ ನೋಡಿ, ನಮ್ಮದ್ರಲ್ಲಿ ರಿಚಾ ಘೋಷ್ ಡಬ ಅಂತ ಹೊಡೆದ್ರು, ಅವರಿಗೆ ಸ್ನೇಹ ರಾಣ ಅವರು ಸಪೋರ್ಟ್ ಕೊಟ್ಟದ್ದು. ಎಷ್ಟು 6-7 ವಿಕೆಟ್ ಹೋದ್ಮೇಲೆ ಈ ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಆದದ್ದು. ಮತ್ತೆ ಅಗೈನ್ ಸೌತ್ ಆಫ್ರಿಕಾದ ಸಹ ಹಾಗೆ 6 ವಿಕೆಟ್ ಹೋದ್ಮೇಲೆ ಮತ್ತೆ ಜೋರು ಆಟ ಸ್ಟಾರ್ಟ್ ಆದದ್ದು. ಬಟ್ ನಿನ್ನೆ ಭಯಂಕರ ಶಾಕಿಂಗ್. ಒಂದು ನನಗೆ ಫೀಲ್ಡ್ ಪ್ಲೇಸ್ಮೆಂಟ್ ಅಜೀಬ್ ಅಂತ ಅನಿಸಿತು. ಆಫ್ ಸೈಡಲ್ಲಿ ಫೀಲ್ಡರ್ಸೇ ಇರ್ತಾ ಇರಲಿಲ್ಲ. ಡಿ ಕ್ಲರ್ಕ್ ಎಲ್ಲ ವಿಕೆಟ್ ಬಿಟ್ಟು ಆಫ್ ಸೈಡ್ ಮೇಲೆ ಎಕ್ಸ್ಟ್ರಾ ಕವರ್ ಮೇಲೆ ಪಟಾರ್ ಅಂತ 4 ಹೊಡಿತಿದ್ರು. ಅಲ್ಲಿ ನೋಡಿದ್ರು ಒಬ್ರು ಫೀಲ್ಡರ್ ಎಲ್ಲ ಏನೂ ಇರಲಿಲ್ಲ. ಆ್ಯಂಡ್ 6 ಹಿಟ್ಟಿಂಗ್ ಎಬಿಲಿಟಿ ಅಂತ ಮಾರ. ಡಿ ಕ್ಲರ್ಕ್ ಇದು ಹೊಡೆದ 5 6 3 ಅಥವಾ 4 6 ಮೆನ್ಸ್ ಕ್ರಿಕೆಟಲ್ಲಿ ಸಹ ಅದು 6 ಅಂತಲೇ ಕನ್ಸಿಡರ್ ಆಗ್ತದೆ. ಅಷ್ಟು ದೊಡ್ಡ 6. ದೇವರೇ, ಕ್ಲಾಸ್ ಬ್ಯಾಟಿಂಗ್. ಎಲ್ಲಿ ಸಹ ಪ್ರೆಷರ್ ಇದೆ ಅಂತವೇ ಅನ್ನಿಸ್ತಾ ಇರಲಿಲ್ಲ. ಲಾಸ್ಟ್ 10 ಓವರಿಗೆ 85 ರನ್ ಏನೋ ಬೇಕಿತ್ತು ಸೌತ್ ಆಫ್ರಿಕಾಕ್ಕೆ. ನಿರಾಯಾಸವಾಗಿ ಆರಾಮಾಗಿ ಡಮ್ ಅಂತ ಹೊಡಿತಾ ಹೋದರು. ಭಾರತ ಭಾರಿ ಈಗ ಚಿಂತೆಗೀಡು ಮಾಡುವಂಥ ಪರಿಸ್ಥಿತಿಯಲ್ಲಿ ಭಾರತ ಉಂಟು. ಯಾಕಂತಂದರೆ ಒಂದು ಬ್ಯಾಟಿಂಗ್ ಹಳ್ಳ ಹಿಡಿದಿದೆ. ಪ್ರತಿ ಮ್ಯಾಚಲ್ಲಿ ರಿಷಾ ಘೋಷ್ ಅಥವಾ ಅಮನ್ಜೋತ್ ಕೌರ್ ಅವರು ಎಲ್ಲ ಮ್ಯಾಚಲ್ಲಿ ಸಹ ಡಬ ಅಂತ ಹೊಡಿಲಿಕ್ಕೆಲ್ಲ ಆಗೋದಿಲ್ಲ. ಅವರಿಬ್ಬರು ಕೈ ಕೊಟ್ಟರೆ ಏನು ಮಾಡ್ತೀರಿ? ರಿಚಾ ಘೋಷ್ ಲಾಸ್ಟ್ 2 ಮ್ಯಾಚಲ್ಲಿ ಆಡಿದ್ದಾರೆ. 3ನೇ ಮ್ಯಾಚಲ್ಲಿ ಅವರು ಆಡದಿದ್ರೆ ಬ್ಯಾಟಿಂಗ್ ನಿಮ್ಮದು ಟಾಪ್ ಆರ್ಡರ್ ಕ್ಲಿಕ್ ಆಗಲೇಬೇಕು. ಹಾಗೆ ಬೌಲಿಂಗ್ ಮ್ಯಾಚ್ 6 ವಿಕೆಟ್ ತೆಗೆದ ಮೇಲೆ ಎಲ್ಲರೂ ಸಹ ಕೈ ಚೆಲ್ಲಿದ್ದು ಭಾರಿ ಬೇಸರದ ವಿಷಯ. ಫೀಲ್ಡಿಂಗ್ ಓಕೆ, ಅತ್ಯದ್ಭುತ ಫೀಲ್ಡಿಂಗ್ ಏನು ಅಂತ ಹೇಳೋದಿಲ್ಲ ನಮ್ಮದು. ಬಟ್ ಬ್ಯಾಟಿಂಗಲ್ಲಿ ರನ್ ಬರಬೇಕಪ್ಪ. ಆ್ಯಂಡ್ ಬೌಲರ್ಸ್ 6 ವಿಕೆಟ್ ಹೋದ್ಮೇಲೆ ದಯವಿಟ್ಟು ಈಗೆಲ್ಲ ಮಾಡಬೇಡಿ. ಬೇಗ ಕ್ಲೀನ್ ಮಾಡಿ. ಎಲ್ಲ 6 ವಿಕೆಟ್ ಹೋದ್ಮೇಲೆ ಪಟ ಅಂತ ವಿಕೆಟ್ ತೆಗಿಬೇಕು. ನಿನ್ನೆ ಬೇಜಾರಾಯಿತು, ಶಾಕಿಂಗ್ ಡಿಫೀಟ್. ಇನ್ನು ಆಸ್ಟ್ರೇಲಿಯಾ, ಇಂಗ್ಲೆಂಡು, ನ್ಯೂಜಿಲೆಂಡ್ ವಿರುದ್ಧೆಲ್ಲ ನಿಮ್ಗೇನು ಅನಿಸಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿದೆ ಬರುವ. ನಮಸ್ಕಾರ.